ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿ ದುರ್ಗಮ್ಮ ದೇಗುಲಕ್ಕೆ ಅನ್ನಪೂರ್ಣ ಅವರು ಭೇಟಿ ಕೊಟ್ಟಿದ್ದಾರೆ. ಬಳ್ಳಾರಿಯ ದುರ್ಗಮ್ಮ ದೇಗುಲಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರು ಭೇಟಿ ಕೊಟ್ಟು ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸುವಂತ ಒಂದು ದೇವರ ಮೊರೆ ಹೋಗುವಂತ ಒಂದು ಪ್ರಯತ್ನವನ್ನು ಅವರು ಪಡ್ತಿದ್ದಾರೆ ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರು. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಈಗ ಕೌಂಟಿಂಗ್ ಶುರು ಆಗಿಂತ ಮುಂಚೆ ಅಭ್ಯರ್ಥಿಗಳು ಹೋಗೋದನ್ನ ನಾವು ನೋಡ್ತೀವಿ. ಸಂಡೂರಿನಲ್ಲಿ 8ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಮತ್ತೆ ಮುನ್ನಡೆಗೆ ಬಂದಿದೆ. ಕಾಂಗ್ರೆಸ್ ಬಹುಶಃ ದುರ್ಗಮ್ಮ ದೇವಿಯ ಮೊರೆ ಹೋದಂತ ನಂತರದಲ್ಲಿ ಸ್ವಲ್ಪ ಏನೋ ಅವ್ರ ಕಡೆಗೆ ಭರವಸೆ ಕಂಡು ಬರ್ತಾ ಇರ್ಬೋದು. ಅನ್ನಪೂರ್ಣ ಅವರ ಮತ ಎಣಿಕೆ ನೋಡಿದಂತ ಸಂದರ್ಭದಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಬಂಗಾರು ಹನುಮಂತ ಅವರನ್ನ ಮೀರಿ 38,373 38,340 ಅಂತ ಅಂದ್ರೆ 33 ಮತಗಳ ಮುನ್ನಡೆ. ಅನ್ನಪೂರ್ಣ ಅವರು 33 ಮತಗಳ ಮುನ್ನಡೆಯನ್ನ ದಾಖಲಿಸಿದ್ದಾರೆ. ಸಂಡೂರು ಫಲಿತಾಂಶದಲ್ಲಿ ಹಾವು ಏಣಿ ಆಟ ಬಹಳ ಜೋರಾಗಿ ನಡೀತಾ ಇತ್ತು. ಅನ್ನಪೂರ್ಣ ಅವರಿಗೆ 33 ಮತಗಳ ಮುನ್ನಡೆಯನ್ನ 7ನೇ ಸುತ್ತು ತಂದ್ಕೊಡಿ. ಇವರಿಬ್ರು ಹೆಂಗಿದಾರೆ ಬಿಜೆಪಿಯವರು ಮತ್ತೆ ಕಾಂಗ್ರೆಸ್ ಅವರು ಮತ್ತೆ ಈ ಹುಡುಗ ಹುಡುಗಿ ನಿಲ್ಸ್ಬಿಟ್ರು. ಹುಡುಗನ ಕಡೆ ಇರಲ್ಲ ಹುಡುಗನೇ ನೋಡ್ತಿರ್ತಾರೆ, ಹುಡುಗಿ ಕಡೆ ಇರಲ್ಲ ಹುಡುಗಿ ನೋಡ್ತಿರ್ತಾರೆ. ಇವರು ಈ ಕಡೆ ನೋಡಿ ಇಲ್ಲಿ ಜಾರ್ಖಂಡ್ ಅಂತ ಇವರು, ಆ ಕಡೆ ನೋಡಿ ಮಹಾರಾಷ್ಟ್ರ ಅಂತ ಇವರು. ಅಲ್ಲ ಆಯ್ತು ಸ್ವಾಮಿ, ಅಯ್ಯೋ ದೇವ್ರೆ. ಸಂಡೂರು ಫಲಿತಾಂಶದಲ್ಲಿ ಹಾವು ಏಣಿ ಆಟ ನಡೀತಾ ಇದೆ. ಒಂದ್ ನಿಮಿಷ 33 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ ನೋಡಿದ್ರೆ 33 ದೊಡ್ಡ ಸಂಖ್ಯೆ ಅಲ್ಲ. ಆದ್ರೆ ಏನು ಅಂತಂದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಿಡ್ಬಹುದು ಅನ್ನುವಂಥದ್ದು. ಆ ರೀತಿ ಏನಾದ್ರೂ ಆಯ್ತು ಅಂತಂದ್ರೆ ಅದು ದಾಖಲೆ ಸಂಡೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಈ ಸಾಮಾನ್ಯ ಸಂಗತಿ ಅಲ್ಲ ಖಂಡಿತವಾಗ್ಲೂ. ಇನ್ನು ಮಹಾರಾಷ್ಟ್ರದಲ್ಲಂತೂ ಬಿಡಿ, ಅಂತರ ಅಜಗಜಾಂತರ 83 187 ಅನ್ನುವಂಥದ್ದು ಇದೆಯಲ್ಲ ನೋಡಿ. 100ರ ಗಡಿಯಲ್ಲಿದ್ದಂತ MVA ಮಹಾವಿಕಾಸ್ ಅಘಾಡಿ 83ಕ್ಕೆ ಬಂದಿದೆ. 187ಕ್ಕೆ ಬಂದು ತಲುಪಿದೆ NDA ಮೈತ್ರಿಕೂಟ. 104 ಅಂತರ. ಇದೊಂದು ದೊಡ್ಡ ಜಂಪ್ ಇದು. ಸೊ ಇದೆಲ್ಲದರ ಜೊತೆಗೆ ಇಲ್ಲಿ ಒಂದು ಸಂಗತಿ ಹೇಳಬೇಕು. ಮಹಾರಾಷ್ಟ್ರದಲ್ಲಿ 188 ಕಡೆಗೆ NDA ಮೈತ್ರಿಕೂಟ ದೊಡ್ಡ ಮಟ್ಟದಲ್ಲಿ ಇಟ್ಟರು. ಅದರಲ್ಲೂ ನೋಡಿ 149 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥ ಬಿಜೆಪಿ ಸರಿಸುಮಾರು 107 108 ಕಡೆಗೆ ಅವ್ರದ್ದೇ ಮುನ್ನಡೆಯಲ್ಲಿರುವಂಥದ್ದು.